ಒಂದೂರಲ್ಲಿ ವರುಣ್ ಅಂತ ಒಬ್ಬ ಹುಡುಗ ಇರ್ತಾನೆ. ಅವನು ದೇವರ ಪರಮ ಭಕ್ತನಾಗಿರ್ತಾನೆ. ಪ್ರತಿದಿನ ದೇವರ ನಾಮಸ್ಮರಣೆ ಇಲ್ಲದೆ ಅವನು ದಿನಾನೇ ಹೋಗೋದಿಲ್ಲ. ಪ್ರತಿದಿನ ದೇವಸ್ಥಾನಕ್ಕೆ ಬಂದು ದೇವರ ಸೇವೆ ಮಾಡಿ ದೇವರ ಧ್ಯಾನ ಮಾಡಿನೇ ಅವನ ಮನೆಗೆ ಹೋಗ್ತಾ ಇದ್ದಿದ್ದು. ಒಂದಿನ ಅವನು ದೇವಸ್ಥಾನದಿಂದ ಮನೆಗೆ ಹೋಗ್ಬೇಕಾದ್ರೆ ಅವನ ಗಾಡಿಗೆ ಒಂದು ಹಾವು ಸಿಕ್ಕಾಕೊಂಡು ಸತ್ತು ಹೋಗುತ್ತೆ. ಅವನು ಎಷ್ಟೇ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿದ್ರೂ ಆ ಹಾವನ್ನು ಕಾಪಾಡೋಕ್ಕೆ ಆಗಲೇ ಇಲ್ಲ. ವರುಣ್ಗೆ ತುಂಬ ಬೇಜಾರಾಗಿ ಅವನ ಮನೆಗೆ ಹೋಗಬೇಕಾದ್ರೆ ಊರಲ್ಲಿರೋರಿಗೆಲ್ಲರಿಗೂ ಈ ವಿಷಯ ಆವಾಗಲೇ ತಲುಪಿಬಿಟ್ಟಿರುತ್ತೆ. ವರುಣ್ಗೆ ಪ್ರತಿಯೊಬ್ಬರು ಬಂದು, ವರುಣ್ ಏನಕ್ಕಪ್ಪ ಹಿಂಗೆ ಮಾಡಿದೆ, ನೋಡ್ಕೊಂಡು ಹೋಗೋದು ತಾನೆ, ನೋಡು ಈ ಪಾಪ ನಿನಗೆ ತಟ್ಟತ್ತೆ, ಒಂದು ಸಾವಿಗೆ ಕಾರಣ ಆಗಿದ್ಯಾ ನೀನು, ಹಾಗೆ ಹೀಗೆ ಅಂತ ತುಂಬ ಭಯ ಪಡಿಸ್ತಾರೆ. ಯಾವ ಜನರು ಪ್ರತಿದಿನ ತನ್ನ ಭಕ್ತಿನ ನೋಡಿ ಒಳ್ಳೆಯದನ್ನು ಮಾತಾಡ್ತಾ ಇದ್ರೋ ಅದೇ ಜನರು ಇವತ್ತು ಬಂದು ನನ್ನನ್ನು ಬೈತಾ ಇದ್ದಾರೆ. ನಾನೇನೋ ತಪ್ಪು ಮಾಡಿದ್ದೀನಿ, ಇದು ನನ್ನ ಕರ್ಮ ಆಗುತ್ತೆ, ಈ ಕರ್ಮ ನನ್ನ ಸುಮ್ಮನೆ ಬಿಡಲ್ಲ ಅಂತ ವರುಣ್ ತುಂಬ ಬೇಜಾರು ಮಾಡಿಕೊಂಡು ಮನೆಗೆ ಹೋಗ್ತಾನೆ. 1 ದಿನ ಆಗತ್ತೆ, 3 ದಿನ ಆಗತ್ತೆ, 5 ದಿನ ಆಗತ್ತೆ, ವರುಣ್ ಮನೆಯಿಂದ ಹೊರಗಡೆನೆ ಬರೋದಿಲ್ಲ. ಪ್ರತಿದಿನ ಬೇಜಾರಲ್ಲೇ ಅವನ ಕಾಲನ್ನು ಕಳೀತಾ ಇರ್ತಾನೆ. 5 ದಿನದಿಂದ ದೇವಸ್ಥಾನಕ್ಕೆ ಬಂದೇ ಇಲ್ವಲ್ಲಪ್ಪ ಅಂತ ಆ ದೇವಸ್ಥಾನದ ಆಚಾರ್ಯರಿಗೆ ಅನ್ಸತ್ತೆ. ಒಂದ್ಸಲ ಅವನ ಮನೆಗೆ ಹೋಗಿ ಮಾತಾಡ್ಕೊಂಬರೋಣ, ಏನಾಗಿದೆ ಅಂತ ವಿಷಯ ತಿಳ್ಕೊಳ್ಳೋಣ ಅಂತ ಅವರು ವರುಣ್ ಮನೆಗೆ ಬರ್ತಾರೆ. ವರುಣ್ ಏನಕ್ಕಪ್ಪ ಬರ್ತಾ ಇಲ್ಲ, ದೇವಸ್ಥಾನ ನಿನ್ನಿಲ್ದೆ ತನ್ನ ಹೊಳಪನ್ನೇ ಕಳ್ಕೊಂಡಿರೋಂಗಿದೆ, ಏನಾಯಿತು ನಿನಗೆ ಅಂತ ಕೇಳ್ತಾರೆ. ಆಗ ವರುಣ್ ನಡೆದ ಘಟನೆ ಎಲ್ಲ ಹೇಳ್ತಾನೆ. ಆಗ ಆಚಾರ್ಯರು, ಅಷ್ಟೇ ತಾನೆ, ಅದಕ್ಕೆ ನೀನೇನಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊತಿದ್ಯಾ, ನೀನು ಬಾ ದೇವಸ್ಥಾನಕ್ಕೆ ಅಂತ ಅಂತಾರೆ. ವರುಣ್ಗೆ ಆಶ್ಚರ್ಯ ಆಗಿ, ಆಚಾರ್ಯ ನಾನು ತುಂಬ ದೊಡ್ಡ ತಪ್ಪು ಮಾಡಿದ್ದೀನಿ ಆಚಾರ್ಯ. ಆಗ ವರುಣ್ ನಾನೊಂದು ಕೇಳ್ತೀನಿ, ನೀನು ನಿಜವಾಗ್ಲೂ ಬೇಕು ಅಂತ ಆ ಹಾವನ್ನು ಸಾಯಿಸಿದ್ಯಾ, ಇಲ್ಲ ನಿನ್ನ ಕಂಟ್ರೋಲ್ ತಪ್ಪಿ ಅದಾಗಿದ್ಯಾ ಅಂತ ಕೇಳ್ತಾರೆ. ನಾನೇನಕ್ಕೆ ಆ ಹಾವನ್ನ ಸಾಯಿಸ್ಲಿ, ಆ ಹಾವು ಬಂದಿರೋದೇ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾನೆ. ಆಗ ಆಚಾರ್ಯರು, ವರುಣ್ ನಾನು ಶ್ರೀಪಾದರಾಜರ ಒಂದು ಉಗಾಭೋಗನ ಹೇಳ್ತೀನಿ ಕೇಳು. ಹರಿಭಕ್ತನಾದವ ಅರಿತು ಪಾಪವ ಮಾಡುವುದಿಲ್ಲ, ಅರಿಯದೆ ಮಾಡಿದರೆ ಹರಿಯು ಎಣಿಸುವುದಿಲ್ಲ, ಶರಣು ಬಂದವನ ರವಿಯ ತನಯನ ನೋಡು ಮರೆಯದೆ ಭಜಿಸು ರಂಗವಿಠಲನ ಅಂತ ಅಂತಾರೆ. ವರುಣ್ ಈ ಉಗಾಭೋಗದಲ್ಲಿ ಶ್ರೀಪಾದರಾಜರು ಏನು ಹೇಳ್ತಾ ಇದ್ದಾರೆ ಗೊತ್ತಾ, ಹರಿಭಕ್ತನಾದವನು ಯಾವತ್ತೂ ಬೇರೆಯವ್ರಿಗೆ ಕೆಟ್ಟದನ್ನ ಬಯಸೋದಿಲ್ಲ, ಅರಿತು ತಪ್ಪು ಮಾಡೋದಿಲ್ಲ. ಒಂದು ವೇಳೆ ಅಚಾತುರ್ಯದಿಂದ ಯಾವುದಾದ್ರೂ ತಪ್ಪು ಆದರೂ ಭಗವಂತ ಆ ತಪ್ಪನ್ನ ಕ್ಷಮಿಸಿ ಅದನ್ನ ಪಾಪದ ಖಾತೆಗೆ ಸೇರಿಸೋದಿಲ್ಲ. ಸೂರ್ಯನ ಮಗನಾದ ಯಮಧರ್ಮರಾಯ ಅವರಿಗೆ ಗೌರವ ನೀಡಿ ಆ ಒಂದು ತಪ್ಪನ್ನ ಅವರು ಕ್ಷಮಿಸ್ತಾರೆ. ಜನರೇ ಹೀಗೆ ತಪ್ಪನ್ನ ಎತ್ತು ತೋರಿಸ್ತಾರೆ, ಒಳ್ಳೆಯದಿನ ಅಷ್ಟೇ ಎತ್ತರವಾಗಿ ಹೇಳೋದೇ ಇಲ್ಲ. ನೀನು ಜನರ ಮಾತಿಗೆ ನೀನು ನಿನ್ನ ದೇವರ ಸೇವೆಯನ್ನು ಕಳ್ಕೊತಾ ಇದೆಯಾ, ಅದನ್ನು ಮಾಡಬೇಡ. ನೀನು ನಿಜವಾಗ್ಲೂ ಆ ಹಾವನ್ನು ಬೇಕು ಅಂತಲೇ ಸಾಯಿಸಿದ್ರೆ ಪಾಪದ ಖಾತೆಗೆ ಹೋಗತ್ತೆ. ನೀನು ಬೇಕು ಅಂತ ಆ ಹಾವನ್ನು ಸಾಯಿಸಿಲ್ಲ ವರುಣ್, ಅರಿಯದೆ ತಪ್ಪಾಗಿದೆ, ಹರಿ ಎಣಿಸೋದಿಲ್ಲ. ವರುಣ್ ಎಲ್ಲರೂ ಒಂದು ಮಾತು ಹೇಳ್ತಾರೆ ಗೊತ್ತಾ, ದೇವರ ಆದೇಶ ಇಲ್ಲದೆ ಒಂದೇ ಒಂದು ಹುಲ್ ಕಡ್ಡಿನೂ ಅಲ್ಲಾಡೋದಿಲ್ಲ ಅಂತ. ದೇವರು ಪ್ರತಿಯೊಂದನ್ನು ಅವನೇ ಬರೆದಿರ್ತಾನೆ. ಈ ಹಾವನ್ನು ಸಾಯಿಸಿದ್ಯಾ ಅಂತ ನೀನು ಅನ್ಕೋಬೋದು, ಜನರು ಅನ್ಕೋಬೋದು, ಯಾರಿಗೆ ಗೊತ್ತು, ಆ ಹಾವಿಗೆ ನೀನು ಮುಕ್ತಿ ಕೊಡಿಸಿರ್ಬೋದಲ್ಲ, ಆ ದೇವರ ಪಾದದ ಹತ್ರ ನೀನು ಸೇರಿಸಿರ್ಬೋದಲ್ವಾ. ನೀನೇನಕ್ಕೆ ಆ ಥರ ಚಿಂತನೆ ಮಾಡ್ತಾ ಇಲ್ಲ, ಬೇರೆಯವ್ರ ಮಾತಿಗೆ ನೀನೇನಕ್ಕೆ ತುತ್ತಾಗ್ತೀಯಾ. ವರುಣ್ ನೀನು ಎಷ್ಟೇ ಒಳ್ಳೇದು ಮಾಡು, ಒಂದೇ ಒಂದು ಚಿಕ್ಕ ತಪ್ಪು ಮಾಡಿದ್ರೆ ಆ ಎಲ್ಲ ಒಳ್ಳೆಯದನ್ನು ಮರೆತು ನಿನ್ನ ಆ ಚಿಕ್ಕ ತಪ್ಪನ್ನು ತುಂಬ ಘೋರ ಅಪರಾಧ ಅಂತ ತೋರಿಸ್ತಾರೆ ಹೊರತು ಇನ್ನೇನೋ ಮಾಡೋದಿಲ್ಲ ಅವರು. ಅವರ ಮಾತನ್ನು ಕೇಳಿ ನೀನು 5 ದಿನ ನಿನ್ನ ದೇವರ ಸೇವೆನ ಮರ್ತೋದೆ, ನಿನ್ನ ದೇವರ ಸೇವೆನ ನೀನು ಕಳ್ಕೊಂಡೆ. ವರುಣ್ಗೆ ಈ ಮಾತೆಲ್ಲ ಕೇಳಿ ಅವನಿಗೆ ರಿಯಲೈಸ್ ಆಗುತ್ತೆ, ಅವನಿಷ್ಟು ದಿನ ತಪ್ಪು 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 ಅಂತ ನಾನು ನನ್ನ ದೇವರ ಸೇವೆನ ಮರ್ತುಬಿಟ್ಟಿದ್ದೆ. ನಾನು ಈ ಜನರ ಮಾತನ್ನ ಕೇಳಿ ನಾನು ನನ್ನ ದೇವರಿಂದನೇ ನಾನು ದೂರ ಹೊರಟೋಗಿದ್ದೆ, ಇದು ನನ್ನ ನಿಜವಾದ ತಪ್ಪು ಅಂತ ಅನ್ನಿಸ್ತಾ ಇದೆ ಅಂತ ಮನಸ್ಸಿನಲ್ಲಿ ಅನ್ಕೊತಾನೆ. ವರುಣ್ ಆ ಆಚಾರ್ಯಗೆ
ಆಚಾರ್ಯ, ನಾನಿಷ್ಟು ದಿನ ಮಾಡಿದ್ದು ತುಂಬ ತಪ್ಪು. ಆಚಾರ್ಯ, ನೀವು ಬರದೇ ಇದ್ದಿದ್ರೆ ನಾನು ಇನ್ನೂ ಎಷ್ಟು ದಿನ ನನ್ನ ದೇವರನ್ನು ಬಿಟ್ಟು ನಾನು ಇರ್ತಿದ್ನೋ. ನಾನು ಎಂಥ ದೊಡ್ಡ ತಪ್ಪು ಮಾಡಿಬಿಡ್ತಿದ್ದೆ ಆಚಾರ್ಯ. ಥ್ಯಾಂಕ್ ಯು ಸೋ ಮಚ್. ನೀವು ಬಂದು ನನಗೆ ಒಳ್ಳೆಯ ಮಾರ್ಗನ ತೋರಿಸಿದ್ರಿ ಅಂತ ಹೇಳಿ ವರುಣ್ ಅವತ್ತಿಂದ ತನ್ನ ದೇವರ ನಾಮಸ್ಮರಣೆ ಬಿಡದೆ ಮಾಡ್ತಾ ಇದ್ದ. ವೀಕ್ಷಕರೇ, ಈ ಉಗಾಭೋಗದಲ್ಲಿ ನಾವು ಏನು ಅರ್ಥ ಮಾಡ್ಕೋಬೋದು ಅಂದರೆ, ನಾವು ಬೇಕು ಅಂತ ನಾವು ಯಾವುದಾದ್ರೂ ತಪ್ಪು ಮಾಡ್ತಾ ಇದ್ದರೆ ಅದು ನಿಜವಾಗ್ಲೂ ನಮ್ಮ ಕರ್ಮಕ್ಕೆ ಆ್ಯಡ್ ಆಗೇ ಆಗತ್ತೆ. ಆದರೆ ಗೊತ್ತಿಲ್ಲದೆ ಅರಿಯದೆ ತಪ್ಪು ಮಾಡಿದರೆ ಭಗವಂತ ಎಣಿಸೋದಿಲ್ಲ, ಅವನು ಕ್ಷಮಿಸ್ತಾನೆ. ಅವರೇ ಕ್ಷಮಿಸುವಾಗ ಬೇರೆಯವ್ರದ್ದು ಮಾತು ಕೇಳಿಕೊಂಡು ನೀವೇನಕ್ಕೆ ನಿಮ್ಮ ಜೀವನನ ಹಾಳು ಮಾಡ್ಕೊತೀರಾ? ನಮ್ಮೆಲ್ಲರನ್ನೂ ಸೃಷ್ಟಿ ಮಾಡಿರೋನು ಆ ಸೃಷ್ಟಿಕರ್ತ ಭಗವಂತನೇ. ಕರ್ಕೊಂಡು ಹೋಗಬೇಕು ಅಂದರೆ ಅವನೇ ಬಂದು ಕರ್ಕೊಂಡು ಹೋಗ್ತಾನೆ, ಯಾವುದೋ ಒಂದು ರೂಪದಲ್ಲಿ ಕರ್ಕೊಂಡು ಹೋಗ್ತಾರೆ. ಚಿಂತೆ ಮಾಡಬೇಡಿ. ತಪ್ಪಾಗಿದೆಯಾ ಕ್ಷಮೆ ಕೇಳಿ. ಇಷ್ಟ ಆಗಿತ್ತು ಇವತ್ತಿನ ಒಂದು ಉಗಾಭೋಗದ ಸಂದೇಶ. ಇನ್ನು ಹೆಚ್ಚಿನ ಉಗಾಭೋಗಕ್ಕೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹರೇ ಶ್ರೀನಿವಾಸ.